ಹಲವಾರು ಜನಸಮುದಾಯಗಳನ್ನ ಸಂಘಟಿಸುತ್ತಿರುವ ಜನಸಂಘಟನೆಗಳೊಳಗಿಂದ ಮೂಡಿ ಬಂದ ಡಿಜಿಟಲ್ ಮಾಧ್ಯಮ ಅದಕ್ಕೀಗ 3 ವರ್ಷ ದಾಟಿದೆ. ನವೆಂಬರ್ 30ರ ಭಾನುವಾರ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೆ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕದ ಹಲವಾರು ಜನಸಮುದಾಯಗಳನ್ನ ಸಂಘಟಿಸ್ತಾ ಇರುವ ಜನಸಂಘಟನೆಗಳಿಂದ ಮೂಡಿ ಬಂದ ಡಿಜಿಟಲ್ ಮಾಧ್ಯಮ ಅದಕ್ಕೀಗ 3 ವರ್ಷ ದಾಟಿದೆ. ರಾಜ್ಯದೆಲ್ಲೆಡೆ ವಿಸ್ತಾರವಾದ ಬಳಗ ಮತ್ತು ಮಾಧ್ಯಮ ಕಾರ್ಯಕರ್ತರ ದಂಡನ್ನ ಹೊಂದಿದೆ. ಹಾಗಾಗಿ ಕಲಬುರಗಿಯಲ್ಲಿ ಓದುಗರ ಸಮಾವೇಶನ ಹಮ್ಮಿಕೊಳ್ಳಲಾಗಿದ್ದು, ಬೆಂಗಳೂರು ಮಾತ್ರ ಎಂದು ನಮ್ಮ ಆದ್ಯತೆ ಆಗಿರಲಿಲ್ಲ. ಸತ್ಯ, ನ್ಯಾಯ, ಪ್ರೀತಿ, ಮೌಲ್ಯಗಳಿಗೆ ಬದ್ಧರಾಗಿರುವ ಸಮಸ್ತ ಕರ್ನಾಟಕದ ಜನ ಮಾಧ್ಯಮ ಇದಾಗಿರಬೇಕು ಎಂಬುದು ನಮ್ಮ ಆಶಯ. ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಿರುವುದು ಮಾತ್ರವಲ್ಲ, ಕಲ್ಯಾಣ ಕರ್ನಾಟಕದ ಶ್ರೀಮಂತ ಚರಿತ್ರೆ, ಸಂಸ್ಕೃತಿ, ಅಭಿವೃದ್ಧಿ, ರಾಜಕಾರಣ ಹಾಗೂ ಮುಂದಿನ ದಿನಗಳತ್ತ ನೋಟ ಎಲ್ಲವೂ ಕಾರ್ಯಕ್ರಮದ ಭಾಗವಾಗಲಿದೆ. ಹಾಗಾಗಿ ಇದೇ ನವೆಂಬರ್ 30ರಂದು ಭಾನುವಾರ ಬೆಳಗ್ಗೆ 10 ರಿಂದ 5 ಗಂಟೆವರೆಗೆ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಮಾಧ್ಯಮನೇ ಈ ದಿನ ಸಮಾವೇಶಕ್ಕೆ ಒಂದು ಸ್ವಾಗತ ಸಮಿತಿ ಅಂತ ಮಾಡಿ, ಆ ಸ್ವಾಗತ ಸಮಿತಿ ಗುಲ್ಬರ್ಗ ಜಿಲ್ಲೆಯ ನನ್ನನ್ನು ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮತ್ತು ಗೌರವ ಅಧ್ಯಕ್ಷರಾಗಿ ಅರ್ಜುನ್ ಪತ್ರೆ ಮತ್ತು ಉಪಾಧ್ಯಕ್ಷರಾಗಿ ಮಾಂತೇಶ್ ಕೌಲಿಗಿ, ಬಿಡ್ಡಪ್ಪ ಮತ್ತು ಈ ಆರ್ ಕೆ ಹುಡುಗಿ ಸರ್ ಬರಬೇಕಾಗಿತ್ತು, ಬಂದಿಲ್ಲ, ಮೀನಾಕ್ಷಿ ಬಾಳಿ. ಇಲ್ಲಿ ಒಂದು 15 ಜನರದ ಸ್ವಾಗತ ಸಮಿತಿ ಈ ಕಾರ್ಯಕ್ರಮಕ್ಕೆ ಮಾಡಿ, ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಇಲ್ಲಿ ವರದಿಗಾರರಾಗಿ ಗೀತಾ ಅವರು ಈ ದಿನ .com ವರದಿ ಮಾಡ್ತಕ್ಕಂಥದ್ದು ತಾವೆಲ್ಲರೂ ನೋಡಿದಿರಿ. ಆ ಹಿನ್ನೆಲೆಯಲ್ಲಿ ಈ ದಿನ .comನ ಹಿಂದೆ ಹೋದ ವರ್ಷ ನವೆಂಬರ್ 30ನೇ ತಾರೀಕು ಬೆಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು, ಓದುಗರ ಸಮಾವೇಶ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ದಿನ .comನವರು ಒಂದು ವಿಶೇಷವಾದ ಒಂದು ಯೂಟ್ಯೂಬ್ ಚಾನಲನ್ನು ತೆಗೆದು ಕರ್ನಾಟಕದಲ್ಲಿ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗಿ ಪರಿವರ್ತನೆಗೊಂಡು, ಆ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ 2ನೇ ಓದುಗರ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ, ಅವರೆಲ್ಲರೂ ಬಂದು ಇಲ್ಲಿ ಸಭೆ ಮಾಡಿ ನಮ್ಮನ್ನೆಲ್ಲರೂ ಸ್ವಾಗತ ಸಮಿತಿ ಅಂತಕ್ಕಂಥದ್ದು ಮಾಡಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಆ ಕಾರ್ಯಕ್ರಮದಲ್ಲಿ ಈ ಭಾಗದ ವಿಶಿಷ್ಟತೆ, ಕಲ್ಯಾಣ ಕರ್ನಾಟಕದ ವಿಶಿಷ್ಟತೆ ಬಗ್ಗೆ ಅಲ್ಲಿ ಮಾತಾಡಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡಿ, ಈ ಮಾಧ್ಯಮದ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದು ನಿರ್ಣಯ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಂದು ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಮಾಡಬೇಕು, ಮುಂಜಾನೆಯಿಂದ ಸಂಜೆವರೆಗೆ ಒಂದು ಸಮಾವೇಶವನ್ನು ಮಾಡಬೇಕಂತ ನಿರ್ಣಯ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಅದು ಮತ್ತು ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ವಾಸು ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಮತ್ತು ತಮಗೆ ಗೊತ್ತಿದ್ದಂಗೆ ನ್ಯೂಸ್ ಮಿನಿಟ್ನ ಸಂಪಾದಕರಾಗಿರ್ತಕ್ಕಂಥ ಧನ್ಯ ರಾಜೇಂದ್ರ ಅವರು ಮತ್ತು ದಿ ವೈ ಪತ್ರಿಕೆಯ ಹಿರಿಯ ಪತ್ರಕರ್ತೆ ಆಗಿರ್ತಕ್ಕಂಥ ಅರ್ಪ ಕಾನಮ್ನವರು ಇವರೆಲ್ಲರೂ ಬರ್ಲಾಗತ್ತಾರೆ. ಮೊದಲನೇ ಗೋಷ್ಠಿ ಅಂತ, ಆ ಗೋಷ್ಠಿ ಅಧ್ಯಕ್ಷತೆ ನಂದೇ ಇರೋದ್ರಿಂದ ಮತ್ತು ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಕನಿಜಾ ಪಾತಿಮ್ ಮೇಡಮ್ ಅವರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಮೇಯರ್ ಹರ್ಷ ಅವರು, ಅರುಣ್ ಕುಮಾರ್ MI ಪಾಟೀಲ್ ಅವರು, ಪ್ರವೀಣ್ ಹರ್ವಾಳ್ ಅವರು, ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು, ಬದ್ರಿ ಅವರು, ಶಿವಾನಂದ್ ಪಾಟೀಲ್ ಅವರು ಮೊದಲನೇ ಗೋಷ್ಠಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು 2ನೇ ಗೋಷ್ಠಿ ಅಂತಕ್ಕಂಥದ್ದು ಅಲ್ಲಿ ಕಲ್ಯಾಣ ಕರ್ನಾಟಕದ ಚರಿತ್ರೆ ಮತ್ತು ಸಂಸ್ಕೃತಿಯ ಹಿರಿಮೆ ಅಂತಕ್ಕಂಥ ವಿಷಯದ ಮೇಲೆ ಹಿರಿಯ ಸಹಾಯಕ ಸಂಪಾದಕರಾದ ಹಿಂದೂ ಪತ್ರಿಕೆಯ ಋಷಿಕೇಶ್ ಬಹದ್ದೂರ್ ಸರ್ ಬಂದು ಅದರ ಬಗ್ಗೆ ಮಾತಾಡ್ತಾರೆ. ಮತ್ತು ಕರ್ನಾಟಕ ಏಕೀಕರಣ 371J ವರೆಗೆ ಹಾಗೂ ಮುಂದೆ ಭಾಗವಹಿಸುವರು ಈ ಸ್ವಾತಿ ಶಿವಾನಂದ್ ಮತ್ತು ಡಾಕ್ಟರ್ ಲಕ್ಷ್ಮಣ್ ದಸ್ತಿ, ಡಾಕ್ಟರ್ ರಜಾಕ್ ಅಸ್ತಾಫ್ ಇವರೆಲ್ಲ ಆ ಕಾರ್ಯಕ್ರಮದಲ್ಲಿರ್ತಾರೆ. ಮತ್ತು ಸಮಾರಂಭಕ್ಕೆ ಚಿತ್ರನಟರಾಗಿರ್ತಕ್ಕಂಥ ಪ್ರಕಾಶ್ ರೈ ಅವರು ಬರ್ತಾರೆ. ಈ ಸಮಾರೋಪದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಸರ್ ಅವರು ವಹಿಸ್ಕೋತಾರೆ. ಈ ಕಾರ್ಯಕ್ರಮದಲ್ಲಿ ಅಜಯ್ ಸಿಂಗ್ ಅವರು ಕೂಡ
ಇರ್ತಾರೆ. ಮತ್ತು ಇದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಆರ್ ಕೆ ಹುಡುಗಿ ಸರು, ಮೀನಾಕ್ಷಿ ಬಾಳಿ, ಮಲ್ಲಿಕಾರ್ಜುನ ಸತ್ಯಂಪೇಟ್ ಅವರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಅವತ್ತು ಇರ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೂ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅನೇಕ ಜನ ಸಾಹಿತಿಗಳು, ವಿಚಾರವಂತರು, ಸುಮಾರು ಒಂದು 200 ಜನ ಬಂದು ಭಾಗವಹಿಸ್ತಕ್ಕಂಥದ್ದು ಮತ್ತು ಬೆಂಗಳೂರಿನಿಂದ ಕೂಡ ಬರತಕ್ಕಂಥದ್ದು ಅಲ್ಲಿ ನಡೆದಾಗ, ಮತ್ತು ಈ ಜಿಲ್ಲೆ ಮತ್ತು ಯಾದಗಿರಿ, ಬೀದರ್, ಗುಲ್ಬರ್ಗ ಜಿಲ್ಲೆಯಿಂದ ಎಲ್ಲ ಈಗಾಗಲೇ ಈ ದಿನ .com ನೋಡಿರ್ತಕ್ಕಂಥವ್ರು ಮತ್ತು ಕಂಡಿರ್ತಕ್ಕಂಥವ್ರು ಅಲ್ಲಿ ಬಂದು ಭಾಗವಹಿಸಿ ಅದರ ಬಗ್ಗೆ ಆಗುಹೋಗುಗಳ ಬಗ್ಗೆ ಚರ್ಚೆ ನಡೀತದೆ. ಮತ್ತು ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಭಾಗವಹಿಸಿ ಪತ್ರಿಕೆ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತಕ್ಕಂಥದ್ದು ಕೂಡ ಅಲ್ಲಿ ಚರ್ಚೆ ನಡಿಬೇಕು ಅಂತಕ್ಕಂಥದ್ದು ಕೂಡ ನಾವು ವಿಚಾರ ಮಾಡಿದ್ದೀವಿ. ಅದು ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರ್ಗಿ.